ಮುಂಚೆ ನಾನು ಸ್ವಲ್ಪ ದೂರ ನಿಮ್ಮ ಇದಕ್ಕೆ ಬರ್ಬೇಕು, ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೂ ಮೆಟ್ಲು ಹತ್ಬೇಕಾದ್ರೆ ತುಂಬ ಕಷ್ಟ ಬಿದ್ದೇ ಬಂದೆ. ಕರೆಕ್ಟ್ ಸುಸ್ತಾಗೋದು, ಕಾಲು ಉರಿ ಬರೋದು, ಮತ್ತೆ ಬಾಡಿ ಸ್ಟಿಫ್ನೆಸ್ ಆಗೋಂಥದ್ದು, ಈ ಒಂಥರ ಏನೋ ಬಾಯೆಲ್ಲ ತುಂಬ ಒಣಗಂಥದ್ದು ಎಲ್ಲ ಆಗ್ತಾ ಇತ್ತು. ಮತ್ತೆ ನೀವು ಚಪಾತಿ ಅಂತ ಹೇಳಿದ್ರಲ್ಲ ಸರ್, ಈ ಚಪಾತಿನ ಸ್ವಿಚ್ ಆಗಿರೋದು ನೀವು ರಾಗಿಗೆ, ರಾಗಿ ರೊಟ್ಟಿ, ರಾಗಿ ದೋಸೆ, ರಾಗಿ ದೋಸೆ ಏನಾದರೂ ಅದಕ್ಕೆ ಏನೋ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ತುಂಬ ಡಿಫ್ರೆನ್ಸ್ ಇದೆ ಸರ್. ನೀವು ಚಪಾತಿ ತಿಂದಾಗ ಆಗೋ ಫೀಲಿಂಗೇ ಬೇರೆ, ಈ ರಾಗಿ ತಿಂದಾಗ ಆಗೋಂಥ ಫೀಲಿಂಗೇ ಬೇರೆ. ಮೈದಾ ಹಿಟ್ಟು ಚಪಾತಿ ತಗೊಂಡಾಗ ಆಯಾಸ ಎಲ್ಲ ಜಾಸ್ತಿ ಆಗುತ್ತೆ, ಸುಸ್ತು ಸ್ವಲ್ಪ ಕಾಣಿಸ್ತೈತೆ. ಕರೆಕ್ಟ್. ಆಮೇಲೆ ಏನೋ ಒಂಥರ ಅಸಿಡಿಟಿ ತರ, ಹೊಟ್ಟೆ ಉಬ್ಸೋ ತರ ಎಲ್ಲ ಕಾಣಿಸ್ತೈತೆ. ಚಪಾತಿನೇ ಸ್ವಲ್ಪ ನೋಡಕ್ ಅದು ಚೆನ್ನಾಗಿ ಕಾಣಿಸ್ತೈತೆ ಹೊರತು ಅದು ಫುಲ್ ಬಾಡಿನೇ ಹಾಳು ಮಾಡ್ತದೆ ಸರ್. ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ಸ್ಗಳಿಗೆ ನಿಮ್ಮ ಕಿವಿ ಮಾತು ಏನು ಸರ್? 100% ಮಾಡ್ಬೋದು ಸರ್. ಎಲ್ಲರಿಗೂ ಬಂದಿದೆ ಬಿಡು, ನನಗೂ ಬಂದಿದೆ, ಅದು ಹೋಗುತ್ತೆ ಇರುತ್ತೆ, ಮಾತ್ರ ಕಂಟಿನ್ಯೂ ಆಗಿ ಮಾತ್ರ ಲೈಫ್ ಟೈಮ್ ಮಾತ್ರ ಬೇಕಾಗುತ್ತೆ ಅಂತ. ನಾನು ನೀವು ಕೊಟ್ಟಿರೋ ಮೆಡಿಸನ್ ಮತ್ತೆ ಡಯಟ್ ಇಷ್ಟರಲ್ಲೇ ನನಗೆ ಅದು ಅದಷ್ಟೇ ಚೇಂಜ್ ಆಯ್ತು. ಅದು ಹೆಂಗಾಯ್ತು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೇಂಜ್ ಆಯ್ತು. ನನ್ನ ಒಪಿನಿಯನ್ ಏನಂತಂದ್ರೆ ತುಂಬ ಚೆನ್ನಾಗಿದೆ. ನಾನು ಸುಮಾರು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದೀನಿ, ಎಲ್ಲೂ ನನಗೆ ಅಷ್ಟು ಈ ಥರ ರಿಸಲ್ಟ್ ಎಲ್ಲೂ ಸಿಗಲಿಲ್ಲ. ಇಲ್ಲಿ ಬಂದಮೇಲೆ ನನಗೇನೋ ಒಂದು ಸ್ವಲ್ಪ ಒಂದು 80% 90% ತನಕ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್. ಯಾರಾದರೂ ಇದ್ದರೆ ಬಂದು ಸರ್ ಹತ್ರ ಮೀಟ್ ಮಾಡಿ ತೋರಿಸ್ಕೋಬೋದು ಸರ್. ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಡಯಾಬಿಟಿಸು 2-2.5 ವರ್ಷದಿಂದ ಇದ್ದು ಅದನ್ನು ಮಾತ್ರ ನಿಲ್ಸೋಕ್ಕಾಗತ್ತಾ ಅಂತಂದರೆ ಡಯಾಬಿಟಿಸ್ ಮಾತ್ರನ ಖಂಡಿತವಾಗ್ಲೂ ಅದನ್ನ ರಿವರ್ಸ್ ಮಾಡ್ಕೊಂಡು ಮಾತ್ರ ನಿಲ್ಲಿಸಿದ್ದಾರೆ. ನಮ್ಮಲ್ಲಿ ರವಿಕುಮಾರ್ ಅಂತ ಒಬ್ಬರಿದ್ದಾರೆ, ಅವ್ರಿಗೆ 2 ಇಯರ್ಸಿಂದ ಇತ್ತು ಡಯಾಬಿಟಿಸು. ಸೊ ಇಲ್ಲಿ ಬಂದ ಮೇಲೆ ಅವ್ರಿಗೆ ಆಲ್ಮೋಸ್ಟು ಈ ಇನ್ಸುಲಿನ್ ಡಯಟ್ ಅಂತ ಕೊಟ್ವಿ. ಇನ್ಸುಲಿನ್ ಅಂತಂದರೆ ಡಯಾಬಿಟಿಸ್ ಮೇಯ್ನ್ಲಿ ಬರೋದು ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಅಂದರೆ ನಮ್ಮ ದೇಹಕ್ಕೆ ಪದೇ ಪದೇ ತಿಂತಕ್ಕಂಥ ಒಂದು ಅಭ್ಯಾಸ ಮಾಡ್ಕೊಳೋದ್ರಿಂದ ಅಥವಾ ಜಾಸ್ತಿ ಹೆಚ್ಚಿನದಾಗಿ ಕಾರ್ಬೋಹೈಡ್ರೇಟ್ಗಳು ಪ್ರಮಾಣ ತೊಗೊಳೋದ್ರಿಂದ ಇನ್ಸುಲಿನ್ ಹಂಗೆ ಉತ್ಪತ್ತಿಯಾಗಿ ಓವರ್ ಆಗಿಬಿಟ್ಟಿರುತ್ತೆ ಬಾಡಿ. ಸೊ ಅವ್ರಿಗೆ ಏನು ಮಾಡಿದ್ವಿ, ನಾವು ಸ್ವಲ್ಪ ಪ್ರೋಟೀನ್ ಡಯಟ್ ಕೊಟ್ವಿ, ಮತ್ತು ಹೈ ಫ್ಯಾಟ್ ಡಯಟ್ ಕೊಟ್ವಿ, ಸ್ವಲ್ಪ ಜ್ಯೂಸಸ್ಸು, ವೆಜಿಟೇಬಲ್ ಜ್ಯೂಸಸ್ಸು ಅದೆಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಾಡಿನಲ್ಲಿ ಸ್ವಲ್ಪ ಇನ್ಸುಲಿನ್ ಸೆನ್ಸಿಟಿವಿಟಿ ಆಗ್ತಾ ಹೋಯಿತು. ಸೊ ಹಾಗಾಗಿ ಮಾತ್ರೆ ಮುಂಚೆ ತೊಗೊಳ್ತಾಯಿದ್ರು. ಸೊ ಮುಂಚೆ ಆಲ್ಮೋಸ್ಟ್ 3 to 4 ಲೆವೆಲ್ವರೆಗೂ ಮಾತ್ರೆ ಇತ್ತು ಅವ್ರಿಗೆ. ಸೊ ಸ್ಟೆಪ್ ಕಡಿಮೆ ಮಾಡಿಕೊಂಡು ವಿಟಮಿನ್ ಸಿ ಇಂಜೆಕ್ಷನ್ಸ್ ಕೊಟ್ಟು, ಮತ್ತು ಸ್ವಲ್ಪ ಕಿಲೇಷನ್ ಥೆರಪಿ, ಓಝೋನ್ ಥೆರಪಿ ಇದೆಲ್ಲ ಕೊಟ್ಕೊಂಡು ಅವ್ರ ಬಾಡಿಲಿರ್ತಕ್ಕಂಥ ಈ ಟಾಕ್ಸಿನ್ಸ್ ಪ್ರಮಾಣನ ಕಡಿಮೆ ಮಾಡಿದ್ವಿ. ಇನ್ನೊಂದು ಟಾಕ್ಸಿನ್ಸ್ ಪ್ರಮಾಣ ಏನಕ್ಕೆ ಬರುತ್ತೆ ಅಂದರೆ, ಬಿಕಾಸ್ ಈಗ ಡಯಾಬಿಟಿಸ್ ಸ್ಟಾರ್ಟ್ ಆದಮೇಲೆ ನಿಮಗೆ ಚಪಾತಿ ತಿನ್ನಬೇಕಂತ ನಿಮಗೆ ಒಂದು ಅನಿಸ್ಬಿಡುತ್ತೆ. ಚಪಾತಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಎಲ್ಲ ವೀಟು ಎಲ್ಲ ಕಡೆ ಇದು ಹೆಲ್ತಿ ಅಂತ ಹಾಲು ಕುಡಿಯೋದು, ಶಕ್ತಿ ಬರುತ್ತೆ ಅಂತ ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ತುಂಬ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ. ಅದನ್ನ ಯಾವಾಗ ನಾವು ಸ್ಟಾಪ್ ಮಾಡಿದ್ವೋ ಟಾಕ್ಸಿನ್ಸ್ ಪ್ರಮಾಣ ಬಾಡಿ ಒಳಗಡೆ ಹೋಗೋದು ಕಡಿಮೆ ಆಗುತ್ತೆ, ಮತ್ತು ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಡಿಮೆ ಮಾಡುತ್ತಾ ಹೋದ್ವಿ. ಡೈಲಿ 1500 to 1600 ಕ್ಯಾಲೋರಿ ಡಯಟ್ಗೆ ನಾವು ಫಿಕ್ಸ್ ಮಾಡಿದ್ವಿ ಅವ್ರನ್ನ. ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡ್ತಕ್ಕಂಥ ಹೈ ಪ್ರೋಟೀನ್ ಹೈ ಫ್ಯಾಟ್ ಡಯಟ್ನ ಕೊಟ್ವಿ. ಬಟ್ ಅವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಲೈಕ್ ಶುಗರ್ ಕಡಿಮೆ ಆಗ್ತಾ ಬಂತು. ಶುಗರ್ ಕಡಿಮೆ ಆದಂಗೆ ಮಾತ್ರೆಗಳ ಪ್ರಮಾಣನೂ ಕಡಿಮೆ ಮಾಡ್ತಾ ಬಂದ್ವಿ. ಮಾತ್ರೆ ಪ್ರಮಾಣ ಕಡಿಮೆ ಆದಮೇಲೆ ಇವತ್ತು 1 ಡೇ ಬಂದಿದೆ ಅವ್ರಿಗೆ. ಆಲ್ಮೋಸ್ಟ್ ಮಾತ್ರೆ ಸ್ಟಾಪ್ ಮಾಡಿದ್ವಿ. ಮಾತ್ರೆ ಸ್ಟಾಪ್ ಮಾಡಿ ಎಷ್ಟು ದಿನ ಆಯಿತು ಸರ್? ಸರ್ ಆಯ್ತು, 2 ತಿಂಗಳಾಯ್ತು. 2 ತಿಂಗಳಿಂದ ಮಾತ್ರೆ ತಗೊಂಡಿಲ್ಲ. ನಿಮ್ಮ ಪಥ್ಯ ಏನು ಮಾಡ್ತೀರಾ ಅಂತ ಒಂದ್ಸರಿ ಬೆಳಗ್ಗೆ ಸಾಯಂಕಾಲವರೆಗೂ ಒಂದ್ಸರಿ ಬ್ರೀಫಾಗಿ ಹೇಳ್ಬಿಡ್ತೀರಾ? ಅದು ಶಾರ್ಟ್. ಬೆಳಗ್ಗೆ ಎದ್ದಿದ ತಕ್ಷಣ ಕೊಬ್ಬರಿ ಎಣ್ಣೆ 2 ಸ್ಪೂನ್ ತೊಗೊತೀನಿ, 3 ಸ್ಪೂನು ಫಸ್ಟ್ 2 ತೊಗೊತಾ ಇದೆ, ಈಗ 3 ಸ್ಪೂನ್ ತೊಗೊತೀನಿ. ಹೈ ಫ್ಯಾಟ್. ಎಸ್. ಆಮೇಲೆ ಬಿಸಿನೀರು ತೊಗೊತೀನಿ. ಅದಾದ ನಂತರ ಮತ್ತೆ ಇದು ಆಮ್ಲ ಜ್ಯೂಸು, ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಜ್ಯೂಸು, ಆಮೇಲೆ ಬೂದ್ ಕುಂಬಳಕಾಯಿ ಜ್ಯೂಸು, ಅದಾದ್ಮೇಲೆ ಒಂದು ರಾಗಿ ದೋಸೆ, ಕೊಬ್ಬರಿ ಎಣ್ಣೆಲೆ ಇದು ಮಾಡಿರೋಂಥದ್ದು ರಾಗಿ ದೋಸೆ, ಅದ್ರ ಜೊತೆಗೆ ಏನಾದ್ರು ಆಗ್ಲಿಕಾಯಿ ಪಲ್ಯ, ಮತ್ತೆ ಆ ಥರದ್ದು ಏನಾದ್ರು ಒಂದೇ ದೋಸೆ ಅಷ್ಟೇ. ಇನ್ನು ಮಧ್ಯಾಹ್ನ ಮಾಮೂಲಿ ಏನಾದ್ರು ರೈಸ್ ಇದ್ರೆ ಈ ಮಾಮೂಲಿ ಬಾಯ್ಲ್ಡ್ ರೈಸು, ಮಧ್ಯೆ ಊಟ ಇದು ಮುದ್ದೆ ಅದರ ಏನಾದ್ರು ತಗೊಂತೀನಿ. ನೈಟ್ ಮಾಮೂಲಿ ಡ್ರೈ ಫ್ರೂಟ್ಸು, ನಟ್ಸ್ ಅದೆಲ್ಲ ಫುಲ್ ಎಲ್ಲ ನೀರಲ್ಲಿ ನೆನೆಸಿ ರಾತ್ರಿ ಒಂದು ಸ್ವಲ್ಪ ತಗೊಂತೀನಿ. ಅದ್ರ ಜೊತೆಗೆ ಏನಾದ್ರು ಒಂದು ಸ್ವಲ್ಪ ಸಾಲಿಡ್, ಒಂದೊಂದು ದಿವಸ ಒಂದೊಂದು ಸಾಲಿಡ್ ತಗೊಂತೀನಿ. ಬಟ್ ನೈಟಲ್ಲಿ ಕಾರ್ಬೋಹೈಡ್ರೇಟ್ ತಗೊಳ್ತಾ ಇಲ್ಲ? ಇಲ್ಲ ಸರ್. ಈ ರಾಗಿ ದೋಸೆ ಅದೆಲ್ಲ ಯಾವುದು ಆಗ್ತಿಲ್ಲ? ಏನಿಲ್ಲ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಡಯಾಬಿಟಿಕ್ ಆಗಿದ್ದರೆ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ನೈಟಲ್ಲಿ ತಗೋಬೇಡಿ. ಕಾರ್ಬೋಹೈಡ್ರೇಟ್ ನೈಟಲ್ಲಿ ತಗೊಳ್ಳುವಾಗ ಬಾಡಿ ನಾವು ನೈಟಲ್ಲಿ ಯೂಶ್ವಲಿ ಇನ್ಆಕ್ಟಿವ್ ಮೋಡಲ್ಲಿ ಇರುತ್ತೆ, ಬಾಡಿ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ. ನಾವು ಆ ಟೈಮಲ್ಲಿ ಇನ್ಸುಲಿನ್ನು ಗ್ಲೂಕೋಸ್ ಸ್ಪೈಕ್ ಜಾಸ್ತಿ ಆಗುತ್ತೆ ನೈಟಲ್ಲಿ. ಯಾಕಂದರೆ ಅಟ್ಲೀಸ್ಟ್ ಡೇ ಟೈಮಲ್ಲಿ ತೊಗೊಂಡು ಸ್ವಲ್ಪ ಮೂವ್ಮೆಂಟ್ ಆದ್ರೂ ಮಾಡ್ತಾ ಇರ್ತೀವಿ ನಾವು ಹೊರಗಡೆ. ಒಂದು ಹೆಂಗಾರು ಅಟ್ಲೀಸ್ಟ್ 100 ಹೆಜ್ಜೆ 200 ಹೆಜ್ಜೆ ಆದರೂ ನಡೀತೀವಿ.
ಏನೇ ಫಿಸಿಕಲ್ ಇನ್ಆಕ್ಟಿವ್ ಅಂತ ಕರೆದ್ರು ಕೂಡ, ಬಟ್ ನೈಟಲ್ಲಿ ಯಾವುದೇ ರೀತಿ ಆಕ್ಟಿವಿಟಿ ಇಲ್ದಂಗೆ ನಾವು ಊಟ ಮಾಡ್ತೀವಿ ಮತ್ತು ಒಂದು 2 ಅವರ್ ಮಲ್ಕೊತೀವಿ. ಆಗ ನಮ್ಮ ಬಾಡಿಲಿ ಆ ಒಂದು ಇನ್ಸುಲಿನ್ ಸ್ಪೈಕ್ ಆಗೋದಕ್ಕೆ ಕಾಮನ್ ಆಗಿರ್ತಕ್ಕಂಥ ಒಂದು ರೀಸನ್ ಅಂತಂದರೆ ಇನ್ಆಕ್ಟಿವಿಟಿ. ಮತ್ತು ನೈಟಲ್ಲಿ ಡೈಜೆಸ್ಟಿವ್ ಪವರ್ ಇರೋಲ್ಲ, ಸನ್ಲೈಟ್ ಇರೋಲ್ಲ. ಸೊ ಹಾಗಾಗಿ ನೈಟಲ್ಲಿ ಬರೀ ಫ್ಯಾಟು, ಅವರು ನಟ್ಸ್ ತೊಗೊಂಡಿದ್ದಾರೆ ಮತ್ತು ತೆಂಗಿನಕಾಯಿ ತಿಂದಿದ್ದಾರೆ ಮತ್ತು ತರಕಾರಿ ಸಲಾಡು ಮತ್ತು ಪಲ್ಯಗಳು ಆ ಥರ ತೊಗೊಂಡಿದ್ದಾರೆ. ಸೊ ನಿಮಗೆ ಸ್ಟಾರ್ಟಿಂಗು ಡಯಾಬಿಟಿಸ್ ಬಂದಾಗ, ಐ ಮೀನ್ 2 years 4 months ಬ್ಯಾಕ್ ನಿಮಗೆ ಡಯಾಬಿಟಿಕ್ ಅಂತ ಹೇಳಿದಾಗ, ಆವಾಗ ನೀವು ನಾನು ಡಯಾಬಿಟಿಸ್ ರಿವರ್ಸ್ ಮಾಡ್ಕೊತೀನಿ ಅಥವಾ ನಾನು ಮಾತ್ರೆ ಕಂಪ್ಲೀಟಾಗಿ ಬಿಡೋಕ್ಕಾಗುತ್ತೆ, ನಾನ್ ಡಯಾಬಿಟಿಕ್ ಆಗ್ತೀನಿ ಅಂತ ಅನಿಸುತ್ತೆ ಸರ್? ಇಲ್ಲ ಸರ್, ನಾನು ಅದನ್ನು ಗೆಸ್ಸೇ ಮಾಡಿರಲಿಲ್ಲ. ನಾನು ನಿಮ್ಮ ಕ್ಲಿನಿಕ್ ಬಂದ ಮೇಲೇ ನನ್ಗೆ ಇಲ್ಲಿ ಬಂದು ಮೆಡಿಸಿನ್ ಎಲ್ಲ ತೊಗೊಳ್ತಾ ಇದ್ಮೇಲೆ ಅವಾಗ ಮಾತ್ರೆ 1-2 ಸರಿ ತೊಗೋತಾ ಇದ್ದೆ. ಕರೆಕ್ಟ್. ತೊಗೊಂಡು ಆದಷ್ಟು ಕಡೆ ಕಂಪ್ಲೀಟ್ ಆಗಿ ಇದಾಯ್ತು. ಆಮೇಲೆ ಬಾಡಿನೇ ಚೇಂಜ್ ಆಯಿತು. ಕರೆಕ್ಟ್. ಸುಸ್ತಾಗೋದು, ಕಾಲು ಉರಿ ಬರೋದು, ಮತ್ತೆ ಬಾಡಿ ಸ್ಟಿಫ್ನೆಸ್ ಆಗೋಂಥದ್ದು, ಈ ಒಂಥರ ಏನೋ ಬಾಯೆಲ್ಲ ತುಂಬ ಒಣಗಂಥದ್ದು ಎಲ್ಲ ಆಗ್ತಾ ಇತ್ತು. ಅದು ಆಟೋಮೆಟಿಕ್ಲಿ ಅದೇ ಹೋಯ್ತು ಸರ್ ಎಲ್ಲ. ನಾನು ಅದ್ರ ಮೇಲೆ ಮೋಸ್ಟ್ಲಿ ಹೆಂಗೋ ಚೇಂಜಸ್ ಆಗ್ತಾ ಇದೆ, ಸುಮ್ಮನೆ ಏನಕ್ಕೆ ತಗೊಳೋದು ಅಂತ ನನ್ನಷ್ಟೇ ಕರೆಕ್ಟ್. ಹೌದು, ಬಾಡಿ ಈಸ್ ಅವರ್ ಬೆಸ್ಟ್ ಟೀಚರ್. ನಮ್ಮ ಬಾಡಿಗೆ ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಅಂತ ಅನ್ಸ್ಬಿಟ್ಟು ಅದನ್ನ ಅವಶ್ಯಕತೆ ಇಲ್ಲ ಅಂತ ಶಾಪೆ ಮಾಡ್ಬಿಟ್ವಿ. ಮಾತ್ರೆಗಳು ಶಾಪೆ ಮಾಡ್ಕೊಂಡ್ಬಿಟ್ಟು. ಎಸ್ ಸರ್. ಆಮೇಲೆ ನಮ್ಗೆ ಈಗ ಸುಸ್ತು ಆಯಾಸ ಅನ್ನೋದು ಏನೂ ಇಲ್ಲ ಸರ್. ನನ್ಗೆ ಸುಸ್ತಾಗಂಥದ್ದು ಏನಿಲ್ಲ. ಸ್ವಲ್ಪ ಓಡಾಡ್ತೀನಿ ಚೆನ್ನಾಗಿ, ಮುಂಚೆ ಆಗ್ತಾ ಇರ್ಲಿಲ್ಲ. ಈಗ ಬೆಟರ್ ಆಗಿದ್ದೀನಿ ಸರ್, ಆರಾಮಾಗಿದೆ. ನನಗೆ ಇದು ಸ್ವಲ್ಪ ಅಷ್ಟೇ, ಇದು ಒಂದು ಸ್ವಲ್ಪ ಪೇನ್ ಇದೆ, ಇದೊಂದು ಸ್ವಲ್ಪ ಪೇನ್ ಇದೆ, ಇದೊಂದು ಸ್ವಲ್ಪ ನೆಕ್ಕದೊಂದಿದೆ. ಅಂದರೆ ತುಂಬ ಏನಿಲ್ಲ, ಸಿವಿಯರ್ ಬೆಟರ್ ಇದೆ. ಓಕೆ, ಇರೋದ್ರಲ್ಲಿ ಬೆಟರ್ ಆಗಿದೆ ಸರ್. ಓಕೆ ಸರ್. ಮೇನ್ಲಿ ನೀವು ಹಾಸ್ಪಿಟ್ಲಿಗೆ ಬಂದು ಸರ್ವೈಕಲ್ ಮತ್ತು ಲಂಬಾರ್ ಸ್ಪಾಂಡಿಲೋಸಿಸ್. ಹೌದೌದು, ಅದಕ್ಕೆ ಬಂದಿದ್ದು, ಡಯಾಬಿಟಿಸ್ಗೆ ಅಂತ ಬಂದಿಲ್ಲ. ಇಲ್ಲ ಸರ್. ಸೊ ಡಯಾಬಿಟಿಸ್ಗೆ ಅಂತ ಡಯಾಬಿಟಿಸ್ ರಿವರ್ಸ್ ಆಗಿರೋದು ಒಂದು ಎಕ್ಸ್ಟ್ರಾ ಬೆನಿಫಿಟ್ ಆದಂಗೆ ಆಗಿದೆ. ಬೆನಿಫಿಟ್ ಸರ್. ಕರೆಕ್ಟ್. ಯಾಕಂದ್ರೆ ಇದನ್ನ ನಾವು ಹೇಳೋದಂದ್ರೆ ಬಾಡಿನ ನಾವು ಒಂದು ಯೂನಿಟ್ ಆಗಿ ಟ್ರೀಟ್ ಮಾಡ್ತೀವಿ. ಹೌದು ಸರ್. ಇದು ಕುತ್ತಿಗೆ ನೋವಿಗಿದು, ಸೊಂಟ ನೋವಿಗಿದು, ಮಂಡಿ ನೋವಿಗಿದು, ಶುಗರ್ಗಿದು, BP-ಗಿದು, ಈ ಥರ ಇಲ್ಲ. ಬಾಡಿ ಈಸ್ ಎ 1 ಯೂನಿಟ್. ಎಲ್ಲ ಡಿಸೀಸಸ್ಗೂ ಮೇನ್ ರೂಟ್ ಕಾಸ್ ಬಂದು ಇನ್ಸುಲಿನ್ ರೆಸಿಸ್ಟೆನ್ಸ್. ನಾವು ತಿಂತಕ್ಕಂಥ ಹೈ ಕಾರ್ಬೋಹೈಡ್ರೇಟ್ ಡಯಟು ಮತ್ತು ರಿಫೈನ್ಡ್ ಶುಗರ್ಸು, ಮಿಲ್ಕು, ಗ್ಲೂಟೆನ್, ಚಪಾತಿ, ಮೈದಾ, ಈ ಐಟಮ್ಸು ಇವನ್ನೆಲ್ಲ. ಸೊ ನಾವು ಅವನ್ನ ಬಿಡುವಾಗ ಬಾಡಿನ ಮೆಟಾಬಲಿಸಮ್ ಬೂಸ್ಟ್ ಆಗುತ್ತೆ. ಆವಾಗ ಡಿಜೆನ್ರೇಷನ್ ಆಗ್ತಿರ್ತಲ್ಲ, ಅಂದರೆ ಸ್ಪಾಂಡಿಲೋಸಿಸ್ ಅಂದರೆ ನೆಕ್ಕಲ್ಲಿ ಇರ್ತಕ್ಕಂಥ ಡಿಸ್ಕ್ ಡಿಜೆನ್ರೇಷನ್ ಆಗ್ತಿರುತ್ತೆ ಅದೇ ಫುಡ್ಡಿಂದಾನೆ. ಸೊ ಅದೇ ಫುಡ್ಡಿಂದಾನೆ ಸೊಂಟದಲ್ಲಿರೋ ಡಿಸ್ಕ್ ಡಿಜೆನ್ರೇಟ್ ಆಗ್ತಾನೆ, ಮಂಡಿ ಜಾಯಿಂಟ್ ಪೈನು ಎಲ್ಲವೂ ಬರೋಕ್ಕೆ ಸ್ಟಾರ್ಟ್ ಆಗಿರ್ತವೆ. ಮತ್ತು ಅದೇ ಡಯಾಬಿಟಿಸು ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಥವಾ ಡಯಾಬಿಟಿಸ್ ಇಲ್ಲ ಅಂದರೆ ಕೂಡ ಹೊಸದಾಗಿ ಸೃಷ್ಟಿ ಆಗುತ್ತೆ. ಸೊ ನಾವು ಯಾವಾಗ ನಿಮಗೆ ಈ ಒಂದು ನ್ಯಾಚುರಲ್ ಇರ್ತಕ್ಕಂಥ ಡಯಟ್ ಸಿಸ್ಟಮ್ ಮೇಲೆ ಮಾಡಿಬಿಟ್ಟು ಬಾಳಿರ್ತಕ್ಕಂಥ ಟಾಕ್ಸಿನ್ಸ್ನ ಕಡಿಮೆ ಮಾಡ್ತಾ ಹೋಗೋದ್ವಿ, ಅಂದರೆ ವಿಟಮಿನ್ ಸಿ ಅಥವಾ ಕಿಲೇಷನ್ ಇಂಜೆಕ್ಷನ್ಸ್ ಅದನ್ನೆಲ್ಲ ಕೊಟ್ಕೊಂಡು ಮತ್ತು ಸಪ್ಲಿಮೆಂಟೇಷನ್ಸ್ ಕೊಟ್ವಿ. ಯಾಕಂದರೆ ಡಯಾಬಿಟೀಸ್ ಬರೋದು ಇದನ್ನೆಲ್ಲ ಕೊಟ್ಕೊಂಡು ಹೋದಾಗ ನಿಮಗೆ ಬಾಡಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಹೋಯ್ತು. ಆಮೇಲೆ ಡಯಾಬಿಟೀಸ್ ಬರೋದಕ್ಕೆ ಇನ್ನೊಂದು ರೀಸನ್ ಅಂದರೆ ಡೆಫಿಷಿಯನ್ಸೀಸ್, ಜಿಂಕ್ ಡೆಫಿಷಿಯನ್ಸಿ, ಕ್ರೋಮಿಯಂ ಡೆಫಿಷಿಯನ್ಸಿ, ಮತ್ತು ಮೆಗ್ನೀಷಿಯಂ ಡೆಫಿಷಿಯನ್ಸಿ, ಈ ವಿಟಮಿನ್ ಡಿ ಡೆಫಿಷಿಯನ್ಸಿ, ಇವೆಲ್ಲ ಡೆಫಿಷಿಯನ್ಸೀಸ್ ಇರುತ್ತೆ. ಆ ಡೆಫಿಷಿಯನ್ಸಿ ಇರುವಾಗ ನಿಮ್ಮ ದೇಹದಲ್ಲಿ ಈ ಮಾಮೂಲಿ ಕುತ್ತಿಗೆನೋ ಸೊಂಟ ನೋವು ಬರುತ್ತೆ, ಜೊತೆಗೆ ಡಯಾಬಿಟಿಸ್ ಕೂಡ ಒಳಗಡೆ ಬಂದಿರುತ್ತೆ. ನಾವು ಅಂದ್ಕೊಂತೀವಿ ನಾನು ದಪ್ಪ ಆಗಿದ್ದೀನಿ ಅದಕ್ಕೆ ಡಯಾಬಿಟಿಸ್ ಬಂದಿದೆ ಅಂತ. ದಪ್ಪ ಇದ್ರೆ ಡಯಾಬಿಟಿಸ್ ಬರಬೇಕಂತ ಇಲ್ಲ. ಹೊಟ್ಟೆನಲ್ಲಿರ್ತಕ್ಕಂಥ ಅಂದರೆ ಲೈಕ್ ಅಬ್ಡಮಿನಲ್ಲಿರ್ತಕ್ಕಂಥ ಲಿವರಲ್ಲಿರ್ತಕ್ಕಂಥ ಫ್ಯಾಟ್, ವಿಸರಲ್ ಆರ್ಗನ್ಸ್, ಲಿವರ್ ಫ್ಯಾಟ್ ಆಗ್ಬೋದು, ಪ್ಯಾಂಕ್ರಿಯಾಸ್ ಫ್ಯಾಟ್ ಆಗ್ಬೋದು, ಅಥವಾ ಸ್ಪ್ಲೀನ್ ಫ್ಯಾಟು, ಇದೆಲ್ಲ ಫ್ಯಾಟ್ಗಳು ನಮ್ಮ ದೇಹದಲ್ಲಿ ಡೆಪಾಸಿಟ್ ಆಗೋದೇ ಬಿಕಾಸ್ ಆಫ್ ಓವರ್ ಟಾಕ್ಸಿನ್ಸ್. ಅದನ್ನು ನಾವು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಕಡೆ. ಇನ್ನೊಂದು ಕಡೆ ಅದಕ್ಕೆ ಡಿಫಿಷಿಯನ್ಸಿನ ಫಿಲ್ ಮಾಡೋದಕ್ಕೆ, ವಿಟಮಿನ್ಸ್ ಮಿನರಲ್ಸ್ನ ಫಿಲ್ ಮಾಡೋದಕ್ಕೆ ಹೊರಗಡೆಯಿಂದ ಕೊಡುವಾಗ ಆ ಬಾಡಿ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬಾಡಿ ಬ್ಯಾಲೆನ್ಸ್ ಆಯ್ತು ಅಂತಂದರೆ ಬಾಡಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಗಳಿರಲ್ಲ. ಅಂದರೆ ಈ ನಿಮಗೆ ನೋವುಗಳು ಕ್ಲಿಯರ್ ಆಗಿದೆ. ಆಲ್ಮೋಸ್ಟ್ ಒಂದು ಎಷ್ಟು % ಕಡಿಮೆ ಆಗಿದೆ? ಔಟ್ ಆಫ್ 50% ತನಕ, ಒಂದು 50% ಪೇನ್ ಕಡಿಮೆ ಆಗಿದೆ. ಮತ್ತೆ ಡಯಾಬಿಟಿಸ್ ಅಲ್ಲಿ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿದೆ. 2 months ಇಂದ ಮಾತ್ರ ಇಲ್ದಂಗೆ ಇವತ್ತು ಶುಗರ್ ಎಷ್ಟಿದೆ ಇವತ್ತು? 150 ಶುಗರ್ ಇದೆ ಇವತ್ತು, ಅದು ಟಿಫನ್ ಮಾಡಿದ್ಮೇಲೆ, ತಿಂಡಿ ತಿಂದ್ಮೇಲೆ. ಸೊ ದಿಸ್ ಈಸ್ ಹೌ ಇಟ್ ರನ್ ಸರ್. ಸೊ ನಮ್ಮ ಪ್ರಶ್ನೆ ಏನಂತಂದ್ರೆ, ನೀವು ಈ ಡಯಟ್ ಮಾಡುವಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್? ಲೈಕ್ ಹೌ ಆರ್ ಯು ಫೀಲಿಂಗ್ ದ ಡಯಟ್? ಸರ್ ಏನಿಲ್ಲ, ಡಯಟ್ ಇದು ಮಾಡ್ಬೋದು ಸರ್. ಬೇರೆ ಡಯಟ್ ತರ ಇದೇನು ಅಷ್ಟು ಕಷ್ಟ ಏನಿಲ್ಲ. ಕರೆಕ್ಟ್, ಆರಾಮಾಗಿ ಮಾಡ್ಬೋದು ಸರ್. ಕರೆಕ್ಟ್. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಊಟ ಮಾಡಿದೆ ಅದು ತಿಂಡಿ ತಿಂದಿಲ್ಲ ಅಂದ್ರೆ ಹೊಟ್ಟೆ ಹಸುವು ಅದು ಇದು ಅಂತೆಲ್ಲ ಹೇಳ್ತಾರೆ. ಇದ್ರಲ್ಲಿ ನನ್ಗೇನು ಆ ಥರ ಫೀಲಿಂಗ್ ಏನು ಕಾಣಿಸ್ಲಿಲ್ಲ. ಕರೆಕ್ಟ್. ನನ್ಗೆ ಆರಾಮಾಗಿತ್ತು. 1 ಗಂಟೆಗೆ ಹೊಟ್ಟೆ ಹಸಿತಾ ಇತ್ತು, 1 ಗಂಟೆಗೆ ಊಟ ಮಾಡ್ತಾ ಇದ್ದೆ. ಮತ್ತೆ ಸಾಯಂಕಾಲ ಒಂದು 7-8 ಗಂಟೆ ಅಂದ್ರೆ ನಂದು ನೈಟ್ ಸ್ವಲ್ಪ ಲೇಟ್ ಆಗ್ತಾ ಇತ್ತು, ಒಂದು 8:30 9 ತನಕ ಆಗೋದು. ಅಷ್ಟೊತ್ತಿಗೆ ನಾನು ಫ್ರೂಟ್ಸ್ ಎಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡೋಗಿ ನಾನು ಬಾಕ್ಸಲ್ಲೇ ಇಟ್ಟು ತಿಂತಾ ಇದ್ದೆ. ಓಕೆ. ಮನೆಗೆ ಬಂದ್ಮೇಲೆ ಏನಾದ್ರು ಸ್ವಲ್ಪ ರೊಟ್ಟಿ ಗಿಟಿ ಮಾಡ್ಕೊಂಡು ತಿಂತಾ ಇದ್ವಿ ಅಷ್ಟೇ ಸರ್. ಓಕೆ ಓಕೆ. ಆಮೇಲೆ ಈ 15 ಡೇಸಿಂದ ನಂದೇನಾಯ್ತು ಅಂದರೆ, ಶುಗರ್ ಮಾತ್ರನೂ ತೊಗೊಂಡ್ಲಿಲ್ಲ, ಮತ್ತು ನಾನೆಲ್ಲ ಬೇರೆ ಕಡೆ ಹೋಗಿದ್ದೆ ಒಂದು 10-15 ಡೇಸು.
ಆ ಟೈಮಲ್ಲಿ ನಾನು ನಿಮ್ಮದು ಮಾತ್ರೆ ಒಂದು ತಗೊಂಡೆ, ಬೆಳಗ್ಗೆ ತಿಂಡಿ ಇಡ್ಲಿ ತಗೊಂತಾ ಇದ್ದೆ, ರಾತ್ರಿ ಇದು ಮಾಡ್ತಾ ಇದ್ದೆ. ಅದು ಮಾಡಾದ್ಮೇಲೂ ಮತ್ತೆ ಏನು ನನಗೇನು ಸುಸ್ತು ಆಯಾಸ ಏನು ಕಾಣಿಸ್ಲಿಲ್ಲ. ಆಮೇಲೆ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮತ್ತೆ ಡಯಟ್ ಸ್ಟಾರ್ಟ್. ಓಕೆ ಓಕೆ ಓಕೆ. ಯಾಕಂದರೆ ಲೈಕ್ ತಿಂಗಳಿಗೆ ಅಟ್ಲೀಸ್ಟ್ ನಾವು ಒಂದು 20 ದಿನ ಮಾಡಿದ್ರೆ ಇನ್ನು 10 ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಬಾಡಿ ತರ್ಕೊಳುತ್ತೆ. ತಿಂಗಳ 30 ದಿನ ನಾವು ಟಾಕ್ಸಿನ್ಸ್ ಲೋಡ್ ಕೊಡುವಾಗ ತರ್ಕೊಳಲ್ಲ ಅದು. ಸೊ ಅಟ್ಲೀಸ್ಟ್ ನಿಮ್ಗೆ ವರ್ಕ್ ಇರುವಾಗ ಬಿಸಿ ಇರ್ತೀರಿ, ಫೀಲ್ಡ್ ವರ್ಕು, ಆ ಟೈಮಲ್ಲಿ ನೀವು ಮಾಡುವಾಗ ಹೆಚ್ಚು ಕಮ್ಮಿ ಆದ್ರೆ ನಡೆಯುತ್ತೆ ಸರ್, ತೊಂದರೆ ಇಲ್ಲ. ಮತ್ತೆ ನಾವು ರೂಟೀನ್ ಬರುವಾಗ ನಾರ್ಮಲ್ ಆಗಿರ್ಬೇಕಾರೆ ಲೈಕ್ ಮನೆಗೆ ಇರ್ಬೇಕಾರೆ ಸೇಮ್ ಹೆಲ್ತಿ ರೂಟೀನ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಸರ್. ನೆಕ್ಸ್ಟು ಡಯಾಬಿಟಿಸ್ ಇರ್ತಕ್ಕಂಥ ಪೇಷಂಟ್ಸ್ಗಳಿಗೆ ನಿಮ್ಮ ಕಿವಿ ಮಾತು ಏನು ಸರ್? ಏನಿಲ್ಲ ಸರ್, ನೀವು ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಅದು ರಿವರ್ಸ್ ಮಾಡ್ಕೊಳಕ್ಕಾಗತ್ತಾ ಇಲ್ವಾ? 100% ಮಾಡ್ಬೋದು ಸರ್. ಮಾಡ್ಬೋದು. ನನಗೆ ಗೊತ್ತಿಲ್ದಂಗೆ ನಾನು ಮಾಡಿದೀನಿ ಸರ್. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ಯೋಚನೆನೇ ಇಲ್ಲ. ಎಲ್ಲರಿಗೂ ಬಂದಿದೆ ಬಿಡು, ನನಗೂ ಬಂದಿದೆ, ಅದು ಹೋಗುತ್ತೆ ಇರುತ್ತೆ, ಮಾತ್ರ ಕಂಟಿನ್ಯೂ ಆಗಿ ಮಾತ್ರ ಲೈಫ್ ಟೈಮ್ ಮಾತ್ರ ಬೇಕಾಗತ್ತೆ ಅಂತ ಡೈಲಿ ಒಂದೊಂದು ಮಾತ್ರ ಹಾಕೋಣತ್ತಾನೆ ಅಂತಾನೆ ಅನ್ಕೊಂಡಿದ್ದೆ. ಆಮೇಲೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರ್ಲಿಲ್ಲ. ನನಗೆ ಬರೀ ಯೋಚನೆ ಇದ್ದಿದ್ದು ಬರೀ ಸ್ಪೈನು ಮತ್ತೆ ನೆಕ್ ಅಷ್ಟೇ ಇದ್ದಿದ್ದು ನನಗೆ. ಬೇರೆ ಇನ್ನೇನು ಇದ್ರ ಬಗ್ಗೆನೂ ನನಗೇನು ಅರಿವಿರ್ಲಿಲ್ಲ. ನಾನು ನೀವು ಕೊಟ್ಟಿರೋ ಮೆಡಿಸನ್ ಮತ್ತೆ ಡಯಟ್ ಇಷ್ಟರಲ್ಲೇ ನನಗೆ ಅದು ಅದಷ್ಟೇ ಚೇಂಜ್ ಆಯ್ತು. ಅದು ಹೆಂಗಾಯ್ತು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೇಂಜ್ ಆಯ್ತು. ನಿಮ್ಮ ಮೆಡಿಸನ್ ತುಂಬಾ ಒಳ್ಳೆ ಮೆಡಿಸನ್ ಸರ್. ಅಂದರೆ ಇದ್ರ ಕೊಟ್ಟಿರೋದು ಎಲ್ಲನೂ ಕೂಡ ಸಪ್ಲಿಮೆಂಟ್ಸೇ. ಸೊ ಇಷ್ಟು ಸಪ್ಲಿಮೆಂಟ್ಸ್ ತಗೊಳ್ಳುವಾಗ ಏನಪ್ಪ ಇದು ಇಷ್ಟೊಂದು ಮಾತ್ರ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ನಿಮಗೆ? ಸರ್ ನನಗೆ ಅವಾಗ ಸ್ಟಾರ್ಟಿಂಗ್ ಬಂದಾಗ ನನಗೇನು ಅನ್ನಿಸ್ಲಿಲ್ಲ ಸರ್, ಯಾಕಂದ್ರೆ ಪೇಯ್ನ್ ಆ ಥರ ಇತ್ತು ನನಗೆ. ಅಯ್ಯೋ ಹೆಂಗೋ ವಾಸಿ ಆದ್ರೆ ಸಾಕಪ್ಪ ಅನ್ನೋ ಲೆಕ್ಕದಲ್ಲಿ ಇತ್ತು. ಆದ್ರೆ ನಾನು ಯಾವುದು ಯೋಚನೆ ಮಾಡಲಿಲ್ಲ ಸರ್. ನನ್ಗೇನು ಮಾತ್ರ ಏನು ಜಾಸ್ತಿ ಅಂತ ಅನಿಸ್ಲಿಲ್ಲ. ಮೋಸ್ಟ್ಲಿ ಇದಕ್ಕಿಷ್ಟು ಬೇಕೇನೋ ಅಂತ ಅನ್ನಿಸ್ತು ನನಗೆ. ಕರೆಕ್ಟ್. ಇದಕ್ಕಿಷ್ಟು ಕೊಟ್ರೇನೆ ಅದು ಕಮ್ಮಿ ಆಗುತ್ತೇನೋ ಅನ್ನೋ ಲೆಕ್ಕದಲ್ಲಿ ನಾನು ಯೋಚನೆ ಮಾಡಿದ್ದೆ. ಯಾಕಂದ್ರೆ ಅಷ್ಟು ಡಿಫಿಷಿಯನ್ಸೀಸ್ ಇರುತ್ತೆ ಸರ್. ಈಗ ಬೋನಲ್ಲಿ ಟ್ರೇಸ್ ಮಿನರಲ್ಸ್ 18 ಟ್ರೇಸ್ ಮಿನರಲ್ಸ್ ಇರುತ್ತೆ. ಆ 18 ಟ್ರೇಸ್ ಮಿನರಲ್ಸ್ ಅಲ್ಲಿ ಅದು ಈ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಸಿಸ್ಟಮ್ ಹೆಂಗಂದ್ರೆ ಫಾರ್ಮಸಿ ಸಿಸ್ಟಮು ಎಲ್ಲನೂ ಕೂಡ ಒಂದರಲ್ಲಿ ಕಾಂಪೌಂಡಿಂಗ್ ಮಾಡಲ್ಲ. ಮಲೇಷಿಯಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಸಪ್ರೇಟ್ ಎಲ್ಲನೂ ಕಾಂಪೌಂಡಿಂಗ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಇಂಡಿಯಾ ಈಗ ಒಂದು ಮಾತ್ರೆ ಅಂದರೆ ಅದರಲ್ಲಿ 18 ಮಾತ್ರೆ ಅಂದರೆ 18 ಕಂಪೋಸಿಷನ್ ಅಂತಂದರೆ 18 ಕಂಪೋಸಿಷನ್ ಅದ್ರಲ್ಲಿ ಸೇರಿಸಿ ಕೊಡ್ಬೋದು. ಅಲ್ಲಿ ಆ ಥರ ಸಿಸ್ಟಮ್ ಇದೆ. ಇಂಡಿಯಾದಲ್ಲಿ ಆ ಥರ ಇಲ್ಲ. ಸೊ ಹಂಗಾಗಿ ಈಗ ಜಿಂಕಿಗೆ ಒಂದು ಸಪ್ರೇಟು, ಮೆಗ್ನೀಷಿಯಮ್ ಒಂದು ಸಪ್ರೇಟು, ಕ್ಯಾಲ್ಸಿಯಮ್ ಒಂದು ಸಪ್ರೇಟ್ ಹಿಂಗೆ ಬರ್ತೈತೆ. ಇನ್ ಕೇಸ್ ಕಾಂಪೌಂಡಿಂಗ್ ಮಾಡಿ ಎಲ್ಲ ಒಟ್ಟಿಗೆ ಕೊಟ್ಟರು ಕೂಡ ತುಂಬ ಲೋಡೋಸ್ ಆಗುತ್ತೆ. ನಮ್ಮ ಬಾಡಿಗೆ ಸಫಿಷಿಯೆಂಟಾಗಿ ಆಗಲ್ಲ. ವಿಟಮಿನ್ ಡಿ ಒಂದಿನಕ್ಕೆ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ತಗೊಂಡ್ರೆ ಸಾಕು ಅಂತ ಹೇಳುತ್ತೆ. ಬಟ್ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ನಮ್ಮ ಬಾಡಿಗೆ ಸಾಕೇ ಆಗೋದಿಲ್ಲ. ಮಿನಿಮಮ್ 10,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಮತ್ತು 100 mg ಆಫ್ ವಿಟಮಿನ್ K2 ಬೇಕೇ ಬೇಕು. ಬಟ್ ಈ ಒಂದು ಕಾಂಪೋಸಿಷನ್ ನಮ್ಮ ಬಾಡಿಗೆ ಆ ಥರ ಆಗ್ತಾ ಇರಲ್ಲ. ಸೊ ಹಂಗಾಗಿನೇ ನಾವು ವಿ ಆಲ್ವೇಸ್ ಫೋಕಸ್ ಆನ್ ಸಪ್ಲಿಮೆಂಟೇಷನ್ನ ಜಾಸ್ತಿ ಫೋಕಸ್ ಮಾಡ್ತೀವಿ. ಒಂದು ಕಡೆ ಡಿಟಾಕ್ಸ್ ಮಾಡ್ತೀವಿ ಬಾಡಿನ, ಇನ್ನೊಂದು ಕಡೆ ಸಪ್ಲಿಮೆಂಟೇಷನ್ ಕೊಟ್ಟು ಬಾಡಿಲಿ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಆ ಎಲ್ಲ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಸರಿ ಮಾಡಿಬಿಟ್ಟು ಬಾಡಿ ಇರತಕ್ಕಂಥ ಎಲ್ಲ ಕಾಯಿಲೆಗಳು ಸ್ವಲ್ಪ ಕಂಟ್ರೋಲ್. ಈಗ ಎಷ್ಟೋ ಪೇಷಂಟ್ ಬರ್ತಾರೆ BP ಅನ್ಕಂಟ್ರೋಲ್ ಆಗಿರುತ್ತೆ ಅವ್ರಿಗೆ. ನಾವು ಟ್ರೀಟ್ಮೆಂಟ್ ಮಾಡ್ತಾ ಡಯಟ್ ಮಾಡ್ತಾ BP ನಾರ್ಮಲಾಗೆ 180, 190 ಇರೋದು 140, 130, 140 ಹಂಗೆ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಲೋ BP ಆಗಿ ಸ್ಟಾರ್ಟ್ ಆಗುತ್ತೆ. ಅವ್ರು ಅಂದ್ಕೊಂತಾರೆ ಲೋ BP ಆಗ್ತಾ ಇರೋದು ಬಂದು ಈ ಮಾತ್ರೆ ನಮ್ಮ ಮಾತ್ರೆ ತಗೊಂತಿರ್ತಾರಲ್ಲ ಅದರಿಂದ ಲೋ BP ಆಗ್ತಿದೆ ಅಂತ. ಅಲ್ಲ, ಆ ಪ್ರೀವಿಯಸ್ ತಗೊಂತಿರ್ತಕ್ಕಂಥ BP ಟ್ಯಾಬ್ಲೆಟ್ ಇರುತ್ತಲ್ಲ, ಅದು ಎಕ್ಸಾಂಪಲ್ ನಾರ್ಮಲ್ ಇರ್ತಕ್ಕಂಥ BP ಪೇಷಂಟ್ಸ್ಗೆ ನಾವು BP ಮಾತ್ರೆ ಕೊಟ್ಟರೆ ಲೋ BP ಆಗುತ್ತೆ. ಸೊ ಅವ್ರ ಪೇಷಂಟ್ ಮುಂಚೆ BP ಪೇಷಂಟ್ ಆಗಿದ್ರು, ಇವಾಗ ಎಲ್ಲ ಡಯಟು ಸಪ್ಲಿಮೆಂಟೇಷನ್ ತಗೊಂಡು ಇವಾಗ ನಾರ್ಮಲ್ ಆಗಿದ್ದಾರೆ ಅವರು. ಅವಾಗ ಅವ್ರಿಗೆ BP ಮಾತ್ರೆ ತಗೊಳ್ಳುವಾಗ ಆಬ್ವಿಯಸ್ ಲೋ BP ಆಗುತ್ತೆ. ಅವಾಗ ಅವ್ರು ಬಿಡಬೇಕಾಗಿರೋದೇನು BP ಮಾತ್ರೆ ಬಿಡಬೇಕು. ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿ BP ಮಾತ್ರೆ ಏನಕ್ಕೆ? ಇವಾಗ ಒಂದು 18-20 ವರ್ಷಕ್ಕೆ ಹೆಲ್ತಿಯಾಗಿ ಹೆಂಗಾಗಿದೆ, ನಾನು BP ಮಾತ್ರೆ ಕೊಟ್ಟರೆ ಆಬ್ವಿಯಸ್ ಲೋ BP ಆಗುತ್ತೆ. ಅದೇ ಥರ ನಮ್ಮ ರಕ್ತನಾಳಗಳು ಕೂಡ ಒಂದು ಎಕ್ಸ್ಪ್ಯಾಂಡಿಂಗ್ ಕೆಪಾಸಿಟಿ ಬರುತ್ತೆ, ಒಂದು ಎಲಾಸ್ಟಿಸಿಟಿ ಬರುತ್ತೆ. ಅದೆಲ್ಲ ಬರುವಾಗ ಅದು ಆ ಥರ ಆಗುತ್ತೆ, ಈ ಥರ ಮಾಡ್ತಾರೆ. ಸೊ ಹಂಗೆ ಅದೇ ಥರ ಡಯಾಬಿಟಿಸು ಕೂಡ ಲೈಕ್ ಒಂದ್ಸರಿ ಬಂದು ಅದು ಪರ್ಮನೆಂಟಾಗಿ ಇರಬೇಕಂತಿಲ್ಲ. ನಾವು ಹಂಗೆ ರಿಟರ್ನ್ ಮಾಡ್ಕೊಂಡು ಡಯಟ್ ಅಂಡ್ ಸಪ್ಲಿಮೆಂಟೇಷನ್ ನಾರ್ಮಲ್ ಮಾಡ್ಕೊಂತ ಬರ್ಬೋದು ಸರ್. ಸೊ ನೀವು ಮಾಡಿರತಕ್ಕಂಥ ಡಯಟಲ್ಲಿ ಯಾವುದೇ ರೀತಿಯಾಗಿ ಡಿಫಿಕಲ್ಟಿ ಇತ್ತ ನಿಮಗೆ? ಏನಿಲ್ಲ ಸರ್, ಡಿಫಿಕಲ್ಟಿ ಯಾವುದಿಲ್ಲ. ಆರಾಮಿದೆ, ಬಾಡಿ ಫುಲ್ಲು ಫ್ರೀ ಇದೆ ಸರ್, ಆರಾಮಾಗಿದೆ. ನಮಗೆ ಸುಸ್ತು ಆಯಾಸ ಅಂತೂ ಏನೂ ಇಲ್ಲ. ಮುಂಚೆ ನಾನು ಸ್ವಲ್ಪ ದೂರ ನಿಮ್ಮ ಕ್ಲಿನಿಕ್ ಇದಕ್ಕೆ ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೂ ಮೆಟ್ಲು ಹತ್ಬೇಕಾದ್ರೆ ತುಂಬ ಕಷ್ಟ ಬಿದ್ದೇ ಬಂದೆ. ಆಮೇಲಿಂದ ಆಟೋಮೆಟಿಕ್ಲಿ ಇಲ್ಲಿ ಬರ್ತಾ ತಿಂಗಳ ಚೇಂಜಸ್ ಆಯಿತು. ಇದು ಬೋನ್ ತುಂಬ ಟ್ರಬಲ್ ಕೊಡ್ತಾ ಇತ್ತು ನಾನು. ಆಮೇಲೆ ಕುತ್ತಿಗೆನೂ ಅಷ್ಟೇ ಹಿಂಗೆ ಟರ್ನ್ ಮಾಡೋಕೆ ಆಗ್ತಾರಲ್ಲ, ಹಿಂಗೆ ಟರ್ನ್ ಮಾಡಿ ಈಗ ಟರ್ನ್ ಎಲ್ಲ ಆಗ್ತದೆ, ಚೆನ್ನಾಗಿದೆ, ಎಲ್ಲ ಇಂಪ್ರೂವ್ಮೆಂಟ್. ಸ್ವಲ್ಪ ಜೋಮ್ ಬರುತ್ತೆ, ಯಾವುದೋ ಒಂದು ಪೋರ್ಷನಲ್ಲಿ ಹಿಂಗೆ ಟರ್ನ್ ಮಾಡಿದಾಗ ಸ್ವಲ್ಪ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಜೋಮ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ಇನ್ನೊಂದು ಪ್ರಶ್ನೆ, ನಮ್ಮ ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ ನಾವು ಯಾವುದನ್ನೆಲ್ಲ ಬಿಡಿ ಅಂತ ಹೇಳಿದ್ವೋ ಆ ಫುಡ್ ಯಾವ್ಯಾವ ತೊಗೊತಿದ್ರಿ ಸರ್ ನೀವು? ನಾನು ಎಲ್ಲ ತೊಗೊತಾ ಇದ್ದೆ. ನೀವು ಏನೇನು ಬಿಡಬೇಕು ಅಂತ ಹೇಳಿದ್ರೆ ಎಲ್ಲ ತಿಂತಾಯಿದ್ದೆ. ನನಗೆ ಅದರಲ್ಲಿ ಪೂರಿ ಅಂದರೆ ತುಂಬ ಇಷ್ಟ, ಅದೆಲ್ಲ ತಿಂತಾಯಿದ್ದೆ. ಪೂರಿ ತಿಂತಾಯಿದ್ದೆ, ಚಪಾತಿ ತಿಂತಾಯಿದ್ದೆ, ಫುಲ್ ರೆಗ್ಯುಲರ್ ಚಪಾತಿ ತಿಂತಾಯಿದ್ದೆ. ಬೆಳಗ್ಗೆ ತಿಂಡಿ ಕೂಡ ಅದನ್ನೇ ತಿಂತಾಯಿದ್ದೆ. ಆಮೇಲೆ ನೈಟ್ ಏನಾದರೂ ಲೇಟ್ ಆದರೆ ಪೂರಿ ಮಾಡಿಸ್ಕೊಂಡು
ಮತ್ತೆ ತಿಂತಾ ಇದ್ದೆ ನೈಟ್. ಓಕೆ ಓಕೆ. ಎಲ್ಲ ತಿಂತಾ ಇದ್ದೆ. ಉಪ್ಮಾ ಅಂದ್ರೆ ನಂಗೆ ತುಂಬಾ ಇಷ್ಟ. ಈ ಆಂಧ್ರ ಸ್ಟೈಲ್ ಉಪ್ಮಾ ಅಂದ್ರೆ ಅದನ್ನು ಜಾಸ್ತಿ ತಿಂತಾ ಇದ್ದೆ ನಾನು. ಓಕೆ. ಈಗ ಆಲ್ಮೋಸ್ಟ್ ನೀವು ಹೇಳಿದ್ಮೇಲೆ ಒಂದ್ ದಿವಸ 2 ದಿವಸ ಬೇಜಾರಾಯ್ತು, ಏನಪ್ಪ ಹೆಂಗ್ ಬಿಡೋದು ಅಂತ. ಆಮೇಲೆ ಅದೇನು ಬಿಡ್ಬೋದು ಸರ್, ಒಂದು 15 ದಿನ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರಲ್ಲಿ ಮೇನ್ಲಿ ನಮಗೆ ಡಿ ಅಡಿಕ್ಷನ್ಗೆ ಹೆಲ್ಪ್ ಆಗೋದು ಬಂದು ಅರಿತಕ್ಕಿ ಪೌಡರ್ ಕೊಟ್ಟಿದ್ವಲ್ಲ ನೈಟ್ ಅಲ್ಲಿ ತಗೊಳಕ್ಕೆ. ಹೌದೌದು ಸರ್. ನಮ್ಮ ಬಾಡಿ ಇರತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾ ಅದು ಎಷ್ಟು ಕಹಿ ಇರುತ್ತೆ, ಆ ಕಹಿ ಅಂಶನೇ ಹೋಗಿ ಒಂಥರ ಅದು ಹೆಂಗಂದ್ರೆ ಈ ಬೇವಿನ ಸೊಪ್ಪು ತಗೊಂಡಂಗೆ ಆಂಟಿಬಯೋಟಿಕ್ ಇದ್ದಂಗೆ ಬಾಡಿ ಇರತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾನೆಲ್ಲ ಕ್ಲೆನ್ಸ್ ಮಾಡತ್ತದು. ಕ್ಲೆನ್ಸ್ ಮಾಡಿದ್ಮೇಲೆ ಅವಾಗ ಅವಕ್ಕೆ ಆಕ್ಚುಲಿ ಅಡಿಕ್ಟ್ ಆಗಿರುತ್ತೆ ನಮ್ಮ ಬಾಡಿ. ಈಗ ಪೂರಿ ಯಾಕೆ ಇಷ್ಟ ಅಂದ್ರೆ ಪೂರಿಗೆ ಬೇಕಾಗಿರತಕ್ಕಂಥ ಬ್ಯಾಕ್ಟೀರಿಯಾ ನಮ್ಮ ಕರಳಲ್ಲಿ ಇರ್ತವೆ. ಆ ಬ್ಯಾಕ್ಟೀರಿಯಾ ನಾವು ಯಾವಾಗ ಕೊಡೋದನ್ನ ಸ್ಟಾಪ್ ಮಾಡ್ತೀವಿ, ಆ ಬ್ಯಾಕ್ಟೀರಿಯಾಗಳು ಸ್ವಲ್ಪ ಹೆಡ್ಡಕ್ಕೆಲ್ಲ ಬರೆಸ್ತವೆ. ಆಮೇಲೆ ಕೊಟ್ಟಿಲ್ಲ ಅರಿತಕ್ಕೆ ಪೌಡರ್ ಅಂತ ಡೈಲಿ ತಗೊಂತ ಇದೀವಿ, ಅದು ಕೊಟ್ಟಿಲ್ಲ, ಅದು ಪೂರಿ ಕೊಟ್ಟಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾವೆ ಬ್ಯಾಕ್ಟೀರಿಯಾಗಳು. ಆಮೇಲೆ ಅದು ಪೂರಿ ಮೈಂಡೇ ಬರಲ್ಲ. ಇವಾಗ ಪೂರಿ ಮತ್ತೆ ತಿಂದಿಲ್ಲ ನೀವು? ಇಲ್ಲ ಸರ್, ಮುಟ್ಲೇ ಇಲ್ಲ ಪೂರಿ. ಮತ್ತೆ ಅವತ್ತಿಂದ ಇವತ್ತಿನವರೆಗೂ ಪೂರಿ ಇಲ್ಲ, ಮೈದಾ ಇಲ್ಲ, ಗೋಧಿ ಇಲ್ಲ, ಏನು ಇಲ್ಲ ಸರ್. ಆಮೇಲೆ ನಾನ್ ವೆಜ್ ಅಷ್ಟೇನೆ, ನೀವು ಹೇಳಿದ್ದು ಮೇಕೆದೆ ತಗೋತೀನಿ, ಅದು ವೀಕ್ಲಿ 1 ಡೇ ಅಷ್ಟೇ. ನಾಟಿ ಕೋಳಿ ಸಿಕ್ಕಿದ್ರೆ ಒಂದು ವೀಕ್ಲಿ, ಅದ್ರಲ್ಲಿ ಯಾವ್ದಾದ್ರು ಒಂದು ವೀಕಲ್ಲಿ 1 ದಿವಸ. ಮತ್ತೆ ರೆಗ್ಯುಲರ್ ನಾಟಿ ಮೊಟ್ಟೆ ಸಿಗ್ತಾವೆ ನಮ್ಗೆ, ರೆಗ್ಯುಲರ್ ಆಗಿ 2 ಮೊಟ್ಟೆ ತಗೊಳ್ತೀರಾ? ಓಕೆ ಸರ್. ಮತ್ತೆ ನೀವು ಚಪಾತಿ ಅಂತ ಹೇಳಿದ್ರಲ್ಲ ಸರ್, ಈ ಚಪಾತಿನ ಸ್ವಿಚ್ ಆಗಿರೋದು ನೀವು ರಾಗಿಗೆ, ರಾಗಿ ರೊಟ್ಟಿ, ರಾಗಿ ದೋಸೆ, ಏನಾದರೂ ಅದಕ್ಕೆ ಏನೋ ಡಿಫ್ರೆನ್ಸ್ ಅನ್ಸುತ್ತಾ ನಿಮಗೆ? ತುಂಬಾ ಡಿಫ್ರೆನ್ಸ್ ಇದೆ ಸರ್. ನೀವು ಚಪಾತಿ ತಿಂದಾಗ ಆಗೋ ಫೀಲಿಂಗೇ ಬೇರೆ, ಈ ರಾಗಿ ತಿಂದಾಗ ಆಗೋಂಥ ಫೀಲಿಂಗೇ ಬೇರೆ ಸರ್. ಏನ್ ಫೀಲಿಂಗ್ ಡಿಫ್ರೆನ್ಸ್ ಸರ್? ಅಂದ್ರೆ ಅದು ಮೈದಾ ತಗೊಂಡಾಗ, ರಾಗಿ ಇದು ಮೈದಾ ಇಟ್ಟು ಚಪಾತಿ ತಗೊಂಡಾಗ ಆಯಾಸ ಎಲ್ಲ ಜಾಸ್ತಿ ಆಗುತ್ತೆ, ಸುಸ್ತು ಸ್ವಲ್ಪ ಕಾಣಿಸ್ತೈತೆ. ಕರೆಕ್ಟ್. ಆಮೇಲೆ ಏನೋ ಒಂಥರ ಅಸಿಡಿಟಿ ತರ, ಹೊಟ್ಟೆ ಉಬ್ಸೋ ತರ ಎಲ್ಲ ಕಾಣಿಸ್ತೈತೆ. ಈ ರಾಗಿ ತಗೊಂಡ್ರೆ ನಾರ್ಮಲ್ ಆಗಿರುತ್ತೆ ಸರ್, ಏನು ಅದು ಅಷ್ಟು ಅನ್ಸಲ್ಲ. ಅದ್ರಲ್ಲೂ ಕೊಬ್ಬರಿ ಎಣ್ಣೆದಲ್ಲಿ ಇದು ಮಾಡಿರೋದು ಇನ್ನೂ ಚೆನ್ನಾಗಿರುತ್ತೆ, ಅದು ಪರಿಮಳನೇ ಚೆನ್ನಾಗಿ ಬರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅನ್ಸುತ್ತೆ, ಸೆಟ್ ಆಗಲ್ಲ, ಆಮೇಲೆ ಸೆಟ್ ಆಗ್ಬಿಟ್ರೆ ಸರಿ ಆಗುತ್ತೆ. ಈಗ ನಾವು ಮಾಮೂಲಿ ರಿಫೈಂಡ್ ಆಯಿಲ್ ಏನಾದ್ರು, ಈಗ ನಾನು ಬೆಳಗ್ಗೆ ಇಲ್ಲಿ ಬರ್ಬೇಕಾಗಿತ್ತು, ಅರ್ಜೆಂಟ್ ಇತ್ತು, ತಿಂಡಿ ತಿಂದಿರ್ಲಿಲ್ಲ, ಈಗ ಹೋಟ್ಲಿಗೆ ಹೋದಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗುತ್ತೆ. ಹೌದು, ಟೇಸ್ಟ್ ಅವ್ರದ್ದು ಆಯಿಲ್ ಮತ್ತೆ ನಮ್ಗೆ ಈ ಆಯಿಲ್ಗೆ ತುಂಬಾ ಡಿಫ್ರೆನ್ಸ್. ಟೇಸ್ಟ್ ವೈಸ್ ಅಲ್ಲಿ ರಾಗಿ ದೋಸೆಗೂ ಚಪಾತಿಗೂ ಡಿಫ್ರೆನ್ಸ್ ಇದೆ ಸರ್? ತುಂಬಾ ಇದೆ ಸರ್, ಟೇಸ್ಟ್ ವೈಸ್ ಅಲ್ಲಿ ತುಂಬಾ ಇದೆ ಸರ್. ಅಂದ್ರೆ ಕಷ್ಟ ಅನ್ನೋ ತರ ಏನಿದೆ ರಾಗಿದು? ರಾಗಿ ಕಷ್ಟ ಅನ್ನೋ ತರ, ರಾಗಿ ರೊಟ್ಟಿ ಆಗಲಿ ರಾಗಿ ದೋಸೆ ಆಗಲಿ ಏನಿಲ್ಲ ಸರ್. ಎಸ್ ಚಪಾತಿನೇ ಸ್ವಲ್ಪ ನೋಡಕ್ ಅದು ಚೆನ್ನಾಗಿ ಕಾಣಿಸ್ತೈತೆ ಹೊರತು ಅದು ಫುಲ್ ಬಾಡಿನೇ ಹಾಳು ಮಾಡ್ತದೆ ಸರ್. ಕರೆಕ್ಟ್ ಬಾಡಿನೇ ಹಾಳು ಮಾಡ್ತದೆ. ನಾನು ನಿಮ್ಮ ಹತ್ರ ಬಂದ್ಮೇಲೆ ಅದ್ರದ್ದು ದೊಡ್ಡದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು. ಎಸ್ ಸರ್. ನೀವು ನೋಡಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ರಾಗಿ ಹಿಟ್ಟನ್ನ ಯಾರು ಮಾರ್ಕೆಟಿಂಗ್ ಮಾಡಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ಬಟ್ ಚಪಾತಿನ ಮಾರ್ಕೆಟಿಂಗ್ ಮಾಡ್ತಾರೆ. ಅಂತ ಆಟ ಇಂಥ ಆಟ ತಗೊಳ್ಳಿ, ಸೂಪರ್ ಆಗಿದೆ, ಇದು ಇಷ್ಟಪ್ಪ ಊದ್ಕೊಳುತ್ತೆ ಮಾಡ್ತಾರೆ. ಒಳ್ಳೇದನ್ನ ಮಾಡಿದ್ರೆ ಅವ್ರದ್ದು ಅಂಗಡಿ ನಡೆಯಲ್ಲ. ಹಂಗಾಗಿ ನಾನು ಬೆಟರ್ ಆಗಿದ್ದೀನಿ ಸರ್, ಆರಾಮಾಗಿದ್ದೀನಿ, ಅಂತ ತೊಂದರೆ ಇಲ್ಲ. ಎಸ್ ಸರ್. ಲಾಂಗ್ ಡ್ರೈವ್ ಎಲ್ಲ ಮಾಡಕ್ ಆಗ್ತಾ ಇರಲಿಲ್ಲ ಮುಂಚೆ, ಈಗೆಲ್ಲ ಆರಾಮಾಗಿ ನಾನೇ ಓಡಿಸ್ತೀನಿ, ಆರಾಮಾಗಿ ಓಡಾಡ್ಕೊಂಡ್ ಬರ್ತಾ ಇರ್ತೀನಿ, ಎಲ್ಲ ಕಡೆ ತಿರುಗ್ತೀನಿ, ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ಒಂದೊಂದ್ಸರಿ ಟಯರ್ಡ್ ಆಗ್ತದೆ. ಅದು ನಮ್ಗೆ ಏನಂದ್ರೆ ಮೇನ್ ವಿತೌಟ್ ಮೆಡಿಸಿನ್ ಇದೆಯಲ್ಲ, ಶುಗರ್ ಮೆಡಿಸಿನ್ಸ್ ಬಿಟ್ಟು 2 ತಿಂಗಳಾದ್ಮೇಲೆ ನಿಮ್ಮ ಬಾಡಿ ಮೆಟಾಬಾಲಿಸಮ್ ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ. ಹೌದು ಸರ್. ಅಂದ್ರೆ ನಿಮ್ಮ ಬಾಡಿ ನಾರ್ಮಲ್ ಆಗಿರೋದಕ್ಕೆ ಅಷ್ಟು ಫೈಟ್ ಮಾಡಿದೆ ಮುಂಚೆ, ಬಟ್ ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ ನಾವು, ಆ ಸಿಗ್ನಲ್ ಅಸೆಸ್ ಮಾಡಿಲ್ಲ. ಆ ಪೂರಿ ಚಪಾತಿ ಹಂಗೆ ಹೋಗಿ 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 ಹಂಗೆ ಜಾಸ್ತಿ ಆಗ್ಬಿಟ್ಟಿತ್ತು. ಇವಾಗ ಅದ್ ಬಿಟ್ಟ ತಕ್ಷಣ ನಾರ್ಮಲಿ ಬಂದ್ಬಿಡ್ತಿಲ್ಲ. ನನ್ನ ಕಂಪ್ಲೀಟ್ ಚೇಂಜ್ ಆಗಿದ್ದೀನಿ ಸರ್. ಆಮೇಲೆ ವೆಯ್ಟ್ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಒಂದು 2 kg ಜಾಸ್ತಿ ಆಗಿದ್ದೀನಿ. ಅದೇ ನೈಟಲ್ಲಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಇದನ್ನ ಮಾಡ್ಬಿಟ್ಟಿದ್ದೆ. ಇನ್ನೊಂದು ರೂಟೀನ್ ಫಾಲೋ ಮಾಡೋಣ ಸರ್. ಇವತ್ತಿಂದ ನಾಳೆಯಿಂದ ವಾರಕ್ಕೆ ಒಂದಿನ 24 hours ಕಂಪ್ಲೀಟ್ ಫಾಸ್ಟಿಂಗ್ ಮಾಡಿ. ಫಾಸ್ಟಿಂಗ್ ಸರ್ ಕಂಪ್ಲೀಟ್ ಇವಾಗ ಮಾಡ್ಬೋದು ನೀವು ಈಸಿಯಾಗೆ. 24 hours. ಎಕ್ಸಾಂಪಲ್ ನೀವು ಸೋಮವಾರ ಫಾಸ್ಟಿಂಗ್ ಇರ್ತೀರಾ ಅಂತ ಅನ್ಕೊಂಡ್ರೆ, ಇವತ್ತು ಭಾನುವಾರ ನೈಟ್ ನೀವು ನಟ್ಸ್ ಎಲ್ಲ ತಿಂತೀರಾ, ಮತ್ತೆ ಸೋಮವಾರ ನೈಟೇ ನಟ್ಸ್ ತಿನ್ನಿ. ಸೋಮವಾರ ಬೆಳಿಗ್ಗೆ, ಸೋಮವಾರ ಮಧ್ಯಾಹ್ನ ಏನಿಲ್ಲ, ಬರೀ ನೀರು ಕುಟ್ಕೊಂಡಿರ್ಬೋದು, ಆರಾಮಾಗಿರ್ಬೋದು. 24 hours ಫಾಸ್ಟಿಂಗ್ ವೀಕ್ಲಿ 1 day ಮಾಡ್ತಾ ಹೋಗಿ. ವೀಕ್ಲಿ 1 day ಆಯ್ತಾ, ಅಥವಾ ವೀಕ್ಲಿ 2 days ಆದ್ರೆ ಸೋಮವಾರ ಒಂದಿನ, ಶುಕ್ರವಾರ ಒಂದಿನ, ಆ ಥರ ನಿಮ್ಗೆ ಯಾವ ದಿನ ಇಷ್ಟ ಅನ್ನೋ ಆ ದಿನ 2 ದಿನ ಮಾಡಿ. ಬಾಡಿ ಇನ್ನೂ ಲೈಕ್ ಇಟ್ ವಿಲ್ ಗೆಟ್ ಲಾಟ್ ಆಫ್ ಎನರ್ಜಿ. ಫಾಸ್ಟಿಂಗ್ ಯೂಸ್ ಲಾಟ್ ಆಫ್ ಎನರ್ಜಿ. ಆ ಟೈಮಲ್ಲಿ ಸ್ವಲ್ಪ ಸ್ಲಗ್ಗಿಶ್ ಅನ್ಸುತ್ತೆ. ಒಂದ್ಸರಿ ಫಾಸ್ಟಿಂಗ್ ಮುಗಿಸಿ ಆ ಫೇಸ್ ಊಟ ಮಾಡಿ ಬಂದ್ಮೇಲೆ ಎನರ್ಜಿಗೆ ಅದಕ್ಕೆ ಹೆಂಗಿರುತ್ತೆ ಅಂದ್ರೆ, ಯು ವಿಲ್ ಫೀಲ್ ಲೈಕ್ ಒಂದು 16 ವರ್ಷ ಹುಡುಗನ ಥರ ಆಗುತ್ತೆ ಬಾಡಿ. ಸೀರಿಯಸ್ಲಿ ಅಷ್ಟು ಚೇಂಜಸ್ ಇರುತ್ತೆ ಫಾಸ್ಟಿಂಗ್. ಸೊ ಫಾಸ್ಟಿಂಗ್ ಒಂದು ಇನ್ಕ್ಲೂಡ್ ಮಾಡೋಣ, ಮಾಡ್ತಾ ಇದು ಮಾಡೋಣ ಸರ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ? ಸರಿ, ಎಲ್ಲರೂ ಬನ್ನಿ, ಒಳ್ಳೆ ಕ್ಲಿನಿಕ್ ಇದು, ಹಾಸ್ಪಿಟ್ಲು. ಬೆನ್ನೋವು ಇರೋರ್ಗಂತೂ ಸೂಪರ್ ಇದು, ಬಂದು ಎಲ್ಲರೂ ಇಲ್ಲಿ ತೋರಿಸ್ಕೊಬೋದು. ನನ್ನ ಒಪಿನಿಯನ್ ಏನಂತಂದರೆ ತುಂಬ ಚೆನ್ನಾಗಿದೆ. ನಾನು ಸುಮಾರು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿದ್ದೀನಿ, ಎಲ್ಲೂ ನನಗೆ ಅಷ್ಟು ಈ ಥರ ರಿಸಲ್ಟ್ ಎಲ್ಲೂ ಸಿಗಲಿಲ್ಲ. ಇಲ್ಲಿ ಬಂದಮೇಲೆ ನನಗೇನೋ ಒಂದು ಸ್ವಲ್ಪ ಒಂದು 80-90% ತನಕ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್. ಯಾರಾದರೂ ಇದ್ದರೆ ಬಂದು ಸರ್ ಹತ್ರ ಮೀಟ್ ಮಾಡಿ, ರಾಕೇಶ್ ಸರ್ನ ಮೀಟ್ ಮಾಡಿ ನೀವು ಮಾಡಿಸ್ಕೊಬೋದು, ಕ್ಲೀನಾಗಿ ತೋರಿಸ್ಕೊಬೋದು ಸರ್. ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್.